10-15 ದಿನದಿಂದ ಅಥವಾ ಒಂದು ತಿಂಗಳಿಂದ ಇತ್ತೀಚೆಗೆ ಚಿನ್ನದ ಬೆಲೆ ಕಮ್ಮಿ ಆಗ್ತಾ ಇಲ್ಲ, ಏರ್ಕೊಂಡೇ ಹೋಗ್ತಾ ಇದೆ. ಏನು ಕಾರಣ ಸರ್? ನಮ್ಮ ಅಮೆರಿಕ ದೇಶದ ಅಧ್ಯಕ್ಷರಾದಂಥ ನಮ್ಮ ಡೊನಾಲ್ಡ್ ಟ್ರಂಪ್ ಅವರ ಒಂದು ನಿಲುವು ಏನಿದೆ, ಅವರು ತೆಗೆದುಕೊಳ್ಳುವಂಥ ಆರ್ಥಿಕ ಒಂದು ಪಾಲಿಸಿ ಮ್ಯಾಟರ್ ಇರ್ಬೋದು, ಆ ದೇಶದ ಒಂದು ಲೋಕಲಿ ಅವರ ಡೆವಲಪ್ಮೆಂಟ್ಗೋಸ್ಕರ ಏನೇನೋ ಒಂದು ಕಾರ್ಯಕ್ರಮಗಳನ್ನ ತರ್ತಾ ಇದ್ದಾರೆ, ಇದು ಎಲ್ಲ ಕೂಡ ಇದಕ್ಕೆ ಒಂದು ಕಾರಣ ಅಂತ ಹೇಳ್ಬೋದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ದೇಶ ಕೂಡ ಅವರವರ ದೇಶದ ಕರೆನ್ಸಿಗೆ ಇಂತ ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೆಚ್ಚಾಗಿರತಕ್ಕಂಥದ್ದು. ಬಹುಶಃ ಏನು ಸಣ್ಣ ಸಣ್ಣ ದೇಶಗಳು ಕೂಡ ಇವತ್ತು ಯುದ್ಧ ಮಾಡಲಿಕ್ಕೆ ಅವರು ಗೋಲ್ಡನ್ನು ಸೆಕ್ಯೂರ್ ಮಾಡಿಕೊಂಡು ಅದನ್ನು ಸೇವ್ ಮಾಡಿಕೊಂಡು ಠೇವಣಿ ಇಟ್ಕೊಳ್ತಾ ಇರತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇರತಕ್ಕಂಥದ್ದು. ಅದರಿಂದ ಬೇಡಿಕೆ ಕೂಡ ಹೆಚ್ಚಾಗಿ ಇವತ್ತು ಡಿಮ್ಯಾಂಡ್ ಕ್ರಿಯೇಟ್ ಆಗಿರತಕ್ಕಂಥದ್ದು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಇವತ್ತು ಚಿನ್ನದ ಬೆಲೆ ಭಾರಿ ಏರಿಕೆ ಆಗಿರತಕ್ಕಂಥದ್ದು. ಈಗೇನು ಅಮೆರಿಕ ದೇಶ ಮತ್ತು ಚೈನಾ ಟ್ರೇಡ್ ವಾರನ್ನು ಕೂಡ ಇವಾಗ ಶುರು ಮಾಡ್ತಾ ಇರತಕ್ಕಂಥದ್ದು, ಇದೆಲ್ಲವನ್ನು ಕೂಡ ಕಾರಣ ಅಂತ ಹೇಳ್ಬೋದು. ಜಾಗತಿಕ ಮಟ್ಟದಲ್ಲಿ ಚಿನ್ನದ ಬೆಲೆ ಹೇಗಿದೆ ಸರ್? ಇಂಟರ್ನ್ಯಾಷನಲ್ ಮಾರುಕಟ್ಟೆಯಲ್ಲಿ ನೀವು ನೋಡಿದ್ರೆ ಇವತ್ತು ಒಂದು 10 ಗ್ರಾಮ್ 24 ಕ್ಯಾರೆಟ್ ಚಿನ್ನ 9,860 ರೂಪಾಯಿ 1 ಗ್ರಾಮ್ಗಿದೆ. ಅಂದ್ರೆ 1 ಲಕ್ಷ 10 ಗ್ರಾಮ್ಗೆ 1 ಲಕ್ಷ ಸಮೀಪಕ್ಕೆ ಬಂದಿರತಕ್ಕಂಥದ್ದು. ಬಹುಶಃ ಇದು ಹೀಗೆ ಹೋದ್ರೆ ಇನ್ನೇನು 30ನೇ ತಾರೀಕು ಅಕ್ಷಯ ತೃತೀಯ ಬರೋದ್ರಿಂದ ಇನ್ನಷ್ಟು ಡಿಮ್ಯಾಂಡ್ಸ್ ಕ್ರಿಯೇಟ್ ಆಗುತ್ತೆ, ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾವೆಲ್ಲ ಕೂಡ ಇದ್ದೀವಿ. ಅಕ್ಷಯ ದಿನಕ್ಕೆ ಡಿಮ್ಯಾಂಡ್ ಹೆಚ್ಚಾದಾಗ ಅಂದ್ರೆ ಈ 10 ಗ್ರಾಮ್ಗೆ 10 ಲಕ್ಷ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ, ಸೊ ಇದು ಯಾವ ರೀತಿಯಾಗಿ ಗ್ರಾಹಕರಿಗೆ ತೊಂದರೆ ಆಗ್ಬೋದು ಅಥವಾ ಅವರೇನು ಹೇಗೆ ಇದು ಮಾಡ್ಬೋದು? ಅಲ್ಲ, ಗ್ರಾಹಕರಿಗೆ ಇದು ಹೊರೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವತ್ತು ಬಡವರು ಮಧ್ಯಮ ವರ್ಗದವರು ಬಂಗಾರ ಖರೀದಿ ಮಾಡೋದು ಭಾರಿ ಕಷ್ಟದ ಪರಿಸ್ಥಿತಿ. ಆದರೆ ಇಂಟರ್ನ್ಯಾಷನಲ್ ಜಾಗತಿಕ ಮಾರುಕಟ್ಟೆಯಲ್ಲಿ ಆಗಿರತಕ್ಕಂತ ಈ ಒಂದು ಬೆಳವಣಿಗೆಗಳನ್ನ ನಾವು ಗಮನಿಸಿದ್ರೆ ಈಗ ನಾವು ಖರೀದಿ ಮಾಡೋದು ಒಳ್ಳೆ ಉತ್ತಮವಾದಂತ ರೇಟ್ ಅಂತಾನೆ ಮುಂದಿನ ದಿನಗಳಲ್ಲಿ ಅವರು ಚರ್ಚೆ ಮಾಡುವಂತ ಅವಕಾಶ ಇರುತ್ತೆ. ಯಾಕಂದ್ರೆ ಪ್ರತಿ ಹಂತದಲ್ಲಿ ಕೂಡ ನಮ್ಮ ಅವಶ್ಯಕತೆ ಎಷ್ಟಿದೆ, ರಿಕ್ವೈರ್ಮೆಂಟ್ ಎಷ್ಟಿದೆ, ಯಾವ್ದ ಮದುವೆ ಸಮಾರಂಭ ಇರ್ಬೋದು, ಅಕೇಶನ್ಗಳಿರ್ಬೋದು, ಮನೆಯಲ್ಲಿ ಹಬ್ಬದ ವಾತಾವರಣ ಇರ್ಬೋದು, ಇಂಥ ಸಂದರ್ಭದಲ್ಲಿ ನಮಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ತಗೊಳ್ಳೋದ್ರಲ್ಲಿ ಯಾವುದೇ ಸಮಸ್ಯೆ ಆಗಲ್ಲ. ಎಕ್ಸೆಸ್ ದುಡ್ಡಿದ್ದು ನಾವು ಬಂಡವಾಳ ಹೂಡಿಕೆ ಮಾಡ್ತೀವಿ, ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ ಹೇಳೋರು ಮಾತ್ರ ಯೋಚನೆ ಮಾಡಬೇಕು. ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅನ್ನೋದ ಒಂದು ಪ್ರಶ್ನೆ ಎಲ್ಲರಲ್ಲಿ ಇರತಕ್ಕಂಥದ್ದು. ಬಹುಶಃ ನನ್ನ ಪ್ರಕಾರ ನವೆಂಬರ್ ಡಿಸೆಂಬರ್ ಅಷ್ಟೊತ್ತಿಗೆ 12,000 ರೂಪಾಯಿ ಅಂದ್ರೆ 1 ಗ್ರಾಮಿಗೆ 12,000 ರೂಪಾಯಿ ಹೋದ್ರೂ ಕೂಡ ಏನು ನಾವು ಆಶ್ರಯ ಪಡಂಗಿಲ್ಲ. ಬಹುಶಃ ಲಾಂಗ್ ಟರ್ಮ್ ಅನ್ನ ನೋಡ್ಬೇಕು. ಯಾವತ್ತೂ ಕೂಡ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಇವತ್ತು ಖರೀದಿ ಮಾಡಿಬಿಟ್ಟು ನಾಳೆ ಇನ್ನೇನಾಗುತ್ತೋ ಅಂತ ಯೋಚನೆ ಮಾಡಬಾರದು. 1 ವರ್ಷ 2 ವರ್ಷ 3 ವರ್ಷ ಈ ತರ ಇನ್ವೆಸ್ಟ್ಮೆಂಟ್ ಮಾಡೋರು ಯೋಚನೆ ಮಾಡಬೇಕಾಗಿದೆ. ಆ ಒಂದು ಲಾಂಗ್ ಟರ್ಮ್ ನ ಯೋಚನೆ ಮಾಡಿದಾಗ ಖಂಡಿತ ಅವರಿಗೆ ಲಾಭಕರವಾಗೇ ಇರುತ್ತೆ. ಇವತ್ತೇನು ನಮ್ಮ ದೇಶದಲ್ಲಿ ಇಂಪೋರ್ಟ್ ಮಾಡ್ತಾ ಇರತಕ್ಕಂಥ ಗೋಲ್ಡ್ ಅನ್ನ ನೋಡಿದ್ರೆ 190% ಹೆಚ್ಚಾಗಿದೆ. ಯಾವಾಗ್ಲೂ ಮಾಡೋದಕ್ಕಿಂತ ಈಗ 190% ಹೆಚ್ಚಾಗಿದೆ. ಕಳೆದ ಜನವರಿಗೆ ಏನು ನಾವು ಹೋಲಿಕೆ ಮಾಡಿದ್ರೆ ಈಗೇನು ಏಪ್ರಿಲ್ ತಿಂಗಳಲ್ಲಿ ಇದೀವಿ, ಬರೀ 3 ತಿಂಗಳಲ್ಲಿ 35% ಚಿನ್ನದ ರೇಟಲ್ಲಿ ಕೂಡ ಏರಿಕೆ ಆಗಿರತಕ್ಕಂಥದ್ದು. ಇದು ಒಂದು ರೆಕಾರ್ಡ್ ಅಂತಾನೆ ಹೇಳ್ಬೋದು. ಇತಿಹಾಸವನ್ನ ಸೃಷ್ಟಿ ಮಾಡಿದೆ. ಗೋಲ್ಡ್ ಜೊತೆಯಲ್ಲಿ ಬಡವರ ಬಂಗಾರ ಅಂತ ಏನ್ ಕರಿತೀವಿ, ಬೆಳ್ಳಿ ಕೂಡ 1 ಲಕ್ಷ ರೂಪಾಯಿ ಮುಟ್ಟಿರತಕ್ಕಂಥದ್ದು. ಬಹುಶಃ ಇದು ಕೂಡ ಜಾಸ್ತಿ ಆಗ್ತಾನೆ ಬರ್ತಾ ಇದೆ. ಈ ಅಕ್ಷಯ ತೃತೀಯ ಸಂದರ್ಭದಲ್ಲಿ ಇನ್ನಷ್ಟು ಏನು ಗ್ರಾಹಕರಲ್ಲಿ ಖರೀದಿ ಮಾಡುವಂತ ಒಂದು ಅವಕಾಶ ಇರುತ್ತೆ. ಬಟ್ ಅವ್ರು ಖರೀದಿ ಮಾಡುವಂತ ಪ್ರಮಾಣ ಏನಿದೆ, ಹೆಚ್ಚಿನ ತೂಕ ಹೆಚ್ಚಿನ ಬಡ್ಜೆಟ್ ಅಲ್ಲಿ ಯಾರು ಕೂಡ ಹೋಗಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಸರ್, ಅಂದ್ರೆ ಇನ್ನು ಎಷ್ಟು ದಿವಸದಲ್ಲಿ 1 ಲಕ್ಷ ಟಚ್ ಆಗಬಹುದು 10 ಗ್ರಾಮಿಗೆ? ಇನ್ನೇನು ಬಂದೇ ಬಿಡುತ್ತಲ್ಲ. 98,650 ರೂಪಾಯಿ ಇವತ್ತಿರತಕ್ಕಂಥದ್ದು. ಇನ್ನೇನು 1,300 ರೂಪಾಯಿ ಬರಬೇಕು. ಅದು ಕೂಡ ಇನ್ನೊಂದು 2-3 ದಿವಸದಲ್ಲೇ ಬಹುಶಃ ಅಕ್ಷಯ ತೃತೀಯ ಒಳಗಡೆನೆ ಬರುತ್ತೆ ಅನ್ನೋದನ್ನ ನಾವು ಅನ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಖಂಡಿತ ನಿಮ್ಮ ಅವಶ್ಯಕತೆ ಏನಿದೆ, ರಿಕ್ವೈರ್ಮೆಂಟ್ ಏನಿದೆ, ನೀವು ಯಾವಾಗಲೂ ಅಷ್ಟೇ ರಿಕ್ವೈರ್ಮೆಂಟ್ ಇದ್ದಾಗ ಯೋಚನೆ ಮಾಡಬಾರದು. ಯಾವುದೇ ರೇಟ್ ಇದ್ರೂ ಕೂಡ ಖರೀದಿ ಮಾಡಬೇಕು. ಇದು ಗೋಲ್ಡ್ ಅಲ್ಲಿ 2 ವಿಧಾನ ಇದೆ.
ಒಂದು ಗೋಲ್ಡ್ ನ ನಾವು ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಬಿಸ್ಕಟ್ಸ್ ಇರ್ಬೋದು, ಗೋಲ್ಡ್ ಬಾರ್ ಇರ್ಬೋದು, ಗೋಲ್ಡ್ ಕಾಯಿನ್ಸ್ ಇರ್ಬೋದು, ಅದು ಇನ್ವೆಸ್ಟ್ಮೆಂಟ್ ಪರ್ಪಸ್ ಗೆ ತೆಗೆದುಕೊಳ್ಳೋದು. ಇನ್ನೊಂದು ಬಳಕೆ ಚಿನ್ನ, 22 ಕ್ಯಾರೆಟ್ ಚಿನ್ನ, ಆಭರಣ ಚಿನ್ನ ಇರ್ಬೋದು, 18 ಕ್ಯಾರೆಟ್ ಡೈಮಂಡ್ ಜ್ಯುವೆಲರಿ ಇರ್ಬೋದು. ಇದು ಎರಡೂ ಕೂಡ ನಮಗೆ ಅವಶ್ಯಕತೆ ಇರತಕ್ಕಂಥದನ್ನ ಕಾಯಕ್ಕೆ ಹೋಗಬಾರ್ದು. ಆವತ್ತಾವತ್ತು ಏನೇನ್ ಬೇಕೋ ಅದನ್ನ ಖರೀದಿ ಮಾಡೋದು ಉತ್ತಮ ಅಂತ ಹೇಳಿ ಭಾವಿಸ್ತಾ ಇದೆ. ಮುಂಚಿತವಾಗಿ ಅವರು ತಗೊಳ್ತಾ ಇರುವಂತದ್ದು, ಬುಕ್ ಮಾಡ್ತಿರುವಂತದ್ದು ಏನಾದ್ರು ಶುರುವಾಗಿದೆ? ಖಂಡಿತ ದಾಟ್ಬಿಡುತ್ತೇನೋ ಅಂತ. ಒಂದು ತಿಂಗಳ ಹಿಂದೆನೆ ಯಾವಾಗ್ಲೂ ಅಷ್ಟೇ ಅಕ್ಷಯ ತೃತೀಯ ಅಂದ್ರೆ ನಾವು ಒಂದು ತಿಂಗಳ ಮುಂಚಿತವಾಗಿ ನಮ್ಮ ಒಂದು ಬುಕ್ಕಿಂಗ್ ನ ಪ್ರಾರಂಭ ಮಾಡೋದಾಗ್ಲಿ, ಅದಕ್ಕೆ ಆದಂತ ಲೈಟ್ ವೇಟ್ ಜ್ಯುವೆಲರಿಗಳನ್ನ ನಾವು ಶೋಕೇಸ್ ಮಾಡೋದಾಗ್ಲಿ, ಗ್ರಾಹಕರು ಇಷ್ಟಪಡುವಂತ ಈ ದೇವರ ವಿಗ್ರಹಗಳಾಗ್ಲಿ, ದೇವರ ರೂಪ ಇರತಕ್ಕಂತ ಈ ಪೆಂಡೆಂಟ್ಗಳಾಗ್ಲಿ, ನಾಣ್ಯಗಳಾಗ್ಲಿ, ಇದನ್ನೆಲ್ಲ ಕೂಡ ನಾವು ರೆಡಿ ಮಾಡಿ ತಯಾರಿ ಮಾಡ್ಕೋತೀವಿ. ಅವರು ಕೂಡ ಆವತ್ತಿನ ದಿನ ಈ ಏಪ್ರಿಲ್ 30ನೇ ತಾರೀಕಿಗೆ ಬರೋದ್ರಿಂದ ಮುಂಚಿತವಾಗಿ ಬಂದು ಅವರವರ ಕನಸಿನ ಆಭರಣಗಳನ್ನ ಅಡ್ವಾನ್ಸ್ ಮುಖಾಂತರ ಕೊಟ್ಟು ಅದನ್ನ ರಿಸರ್ವ್ ಮಾಡಿ ಆವತ್ತಿನ ದಿನ ಮನೆಗೆ ಲಕ್ಷ್ಮಿಯನ್ನ ಬರಮಾಡಿಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಅದು ಆಲ್ರೆಡಿ ಪ್ರಾರಂಭ ಆಗಿದೆ. ಈ ಬಾರಿ ವಿಶೇಷವಾಗಿ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ನಾವು ದುಬೈ ದರದಲ್ಲಿ ಚಿನ್ನವನ್ನ ಕೊಡ್ತಾ ಇದೀವಿ. ಜೊತೆಗೆ ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ಪೂಜೆ ಸಲ್ಲಿಸಿರತಕ್ಕಂತ ಶ್ರೀರಾಮನ ಒಂದು ಬೆಳ್ಳಿ ವಿಗ್ರಹವನ್ನ ನಮ್ಮ ಗ್ರಾಹಕರಿಗೆ ನಾವು ಉಚಿತವಾಗಿ ಕೊಡ್ತಾ ಇದೀವಿ. ಇದು ಎರಡನ್ನ ಕೂಡ ನಾವು ಮಾಡ್ತಾ ಇದೀವಿ. ಸರ್, ಈಗ ಕಳೆದ 3 ತಿಂಗಳಿಂದ ಕೂಡ ಹೆಚ್ಚಳ ಆಗಿದೆ ಅಂತ ಹೇಳಿದ್ರ, ಮುಂದಿನ ದಿನಗಳಲ್ಲಿ ಕಮ್ಮಿ ಆಗುವಂತಹ ನಿರೀಕ್ಷೆ ಏನಾದರೂ ಇದೆಯಾ ಸರ್? ಖಂಡಿತ ನಿರೀಕ್ಷೆ ಬಹಳ ಕಮ್ಮಿ ಇದೆ. ಹೆಚ್ಚಾಗುವಂತ ನಿರೀಕ್ಷೆಗಳೇ ಜಾಸ್ತಿ ಇರತಕ್ಕಂಥದ್ದು. ನೀವು ಲಾಂಗ್ ಟರ್ಮ್ ನ ನೋಡಿದ್ರೆ ಬಹುಶಃ 1 ವರ್ಷದಲ್ಲಿ 2 ಪಟ್ಟು ಜಾಸ್ತಿ ಆಗ್ಬಿಟ್ಟಿದೆ. 1 ವರ್ಷ ಇಂದ 5,000 ರೂಪಾಯಿ, 5,500 ರೂಪಾಯಿ ಇತ್ತು. ಈಗ ಅದು 10,000 ರೂಪಾಯಿ ಬಂದಿದೆ. ಯಾವ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟರು ಕೂಡ ಇಷ್ಟು ಬಡ್ಡಿ ಬರಲ್ಲ. ಆ ತರ ಇವಾಗ ಎಲ್ಲರೂ ಕೂಡ ಈಗ ದುಡ್ಡಿರತಕ್ಕಂಥವ್ರು ಪ್ರಾಪರ್ಟಿ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಇನ್ನೊಂದು ಕಡೆ ಬಂಗಾರನೇ ಆಧಾರ. ಯಾಕೆಂದ್ರೆ ಯಾವತ್ತು ತತ್ಕ್ಷಣಕ್ಕೆ ಏನಾದ್ರು ಲಿಕ್ವಿಡಿಟಿ ಮಾಡಬೇಕಾಗಿದ್ರೆ ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ದೇಶಗಳೆಲ್ಲ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಈ ಚಿನ್ನಕ್ಕೆ ಯಾವತ್ತೂ ಕೂಡ ಮಹತ್ವ ಕಮ್ಮಿ ಆಗಲ್ಲ. ಆ ಹಳೆದಿರೋಗ ಯಾವತ್ತೂ ಕೂಡ ಅದು ಏರಿಕೆ ಆಗ್ತಾ ಹೋಗ್ತಾ ಇದೆ, ಹೊತ್ತು ಕಮ್ಮಿ ಅಂತ ಆಗೋ ನಿರೀಕ್ಷೆಗಳು ನಮಗೆ ಕಂಡು ಬರ್ತಾ ಇಲ್ಲ. ಸರ್, ಈಗ ಒಂದ್ ಕಡೆ ಅಕ್ಷಯ ತೃತೀಯ, ಮತ್ತೊಂದ್ ಕಡೆ ಮದುವೆ ಸಮಾರಂಭಗಳಿಗೆ ಹೇಗಪ್ಪ ಚಿನ್ನ ಹೊಂದಿಸೋದು ಅಂತ ಅಂತವರೆಲ್ಲ ಈ ಲಕ್ಷ ದಾಟೋವರೆಗೂ ಮುಂಚೆ ತಗೊಳ್ಳುವಂತದ್ದು ಒಳ್ಳೇದು. ಅವ್ರಿಗೆ ಏನ್ ಸಲಹೆ ಕೊಡ್ತೀರಾ ನೀವು ಅಂತ? ಬಹುಶಃ ಆಗ್ಲೇ ನಾನು ಹೇಳ್ದಂಗೆ ಗೋಲ್ಡು ನೀವು ನಿಮ್ಮ ಮನೆಗಳಲ್ಲಿ ಏನಾದ್ರು ಹಳೆ ಚಿನ್ನ ಇದ್ರೆ ಬಂದು ನೀವು ಎಕ್ಸ್ಚೇಂಜ್ ಮಾಡಿಕೊಂಡು ಹೊಸ ಆಭರಣಕ್ಕೆ ಬದಲಾವಣೆ ಮಾಡ್ಕೋಬಹುದು. ಅದು ಇಲ್ದಿರತಕ್ಕಂಥವ್ರು ಹೊಸ ಖರೀದಿಯನ್ನ ಮಾಡಲೇಬೇಕಾಗ್ತದೆ. ನೀವು ಬಡ್ಜೆಟ್ ಅನ್ನ ಇಟ್ಕೊಂಡು ಎಷ್ಟೆಷ್ಟಿದೆಯೋ ಅಷ್ಟಕ್ಕೆ ನೀವು ಖರೀದಿ ಮಾಡಿದ್ರೆ ಸೂಕ್ತ. ಸಾಲ ಸೂಲ ಮಾಡಿ ಚಿನ್ನ ಖರೀದಿ ಮಾಡಬೇಡಿ ಅಂತ ಹೇಳಿ ನನ್ನ ಮನವಿ ಕೂಡ ಇದೆ. ಜೊತೆಗೆ ಅಕ್ಷಯ ತೃತೀಯ ದಿನ ನೀವು 1 ಗ್ರಾಮ್ ಗೋಲ್ಡ್ ಕಾಯಿನೂ ಸಿಗುತ್ತೆ, ಮತ್ತೆ 5 ಗ್ರಾಮ್ ಬೆಳ್ಳಿ ಕಾಯಿನೂ ಸಿಗುತ್ತೆ. ನಿಮ್ಮ ಬಡ್ಜೆಟ್ ತಕ್ಕಂತೆ ಅವತ್ತಿನ ದಿನ ಲಕ್ಷ್ಮಿ ಮನೆಗೆ ಬರಬೇಕು ಅಂತ ಹೇಳಿ ಒಂದು ಪದ್ಧತಿ ಇದೆ. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ, ಸನಾತನ ಧರ್ಮದಲ್ಲಿ ನಾವು ಏನು ಯುಗಾದಿ ಹಬ್ಬ ಇರ್ಬೋದು, ವರಮಹಾಲಕ್ಷ್ಮಿ ಇರ್ಬೋದು, ಗೌರಿ ಗಣೇಶ ಇರ್ಬೋದು, ದಸರಾ ದೀಪಾವಳಿ ಇರ್ಬೋದು, ಅದೇ ತರ ಈ ಅಕ್ಷಯ ತೃತೀಯವನ್ನು ಕೂಡ ಚಿನ್ನದ ಹಬ್ಬ ಅಂತೇಳಿ ಬಹಳ ವರ್ಷಗಳಿಂದ ನಾವು ಆಚರಣೆ ಮಾಡ್ಕೊಂಡು ಬರ್ತಾ ಇದೀವಿ. ಅದಕ್ಕೆ ಎಲ್ಲರೂ ಕೂಡ ಭಾಗಿಯಾಗಿ, ಬಟ್ ಸಾಲ ಮಾಡಿ ಸೂಲ ಮಾಡಿ ಚಿನ್ನ ತಗೊಳಕ್ ಹೋಗ್ಬೇಡಿ. ಕಮ್ಮಿ ಬಡ್ಜೆಟ್ ಇದ್ರೂ ಕೂಡ ಅದಕ್ಕೆ ತಕ್ಕಂತೆ ನಾವು ರೆಡಿ ಮಾಡಿ ಇಟ್ಟಿರ್ತೀವಿ. ಸರಿ, ಈ ಗೋಲ್ಡ್ ಹೆಚ್ಚಳಕ್ಕೆ ಕೇವಲ ಅಮೆರಿಕದ್ದು ಟ್ರಂಪ್ ಇದ್ದು ಆಡಳಿತ ಮಾತ್ರ ಕಾರಣ ಆಗುತ್ತಾ ಅಥವಾ ಯುದ್ಧಗಳೆಲ್ಲ ಬೇರೆ ಬೇರೆ ಕಾರಣಗಳು ಇದೆಯಾ? ಎಲ್ಲ ಕಾರಣನೂ ಕೂಡ ಅನ್ವಯಿಸುತ್ತೆ. ಯಾಕೆಂದ್ರೆ ಇವತ್ತು ಷೇರು ಮಾರುಕಟ್ಟು ಇವತ್ತು ಯಾವ ಮಟ್ಟಕ್ಕೆ ಕುಸಿತಾ ಇದೆ ಅಂತ ತಾವು ನೋಡ್ತಾ ಇದೀರಿ. ಮತ್ತೆ ಈ ಫೆಡರೇಷನ್ ಬ್ಯಾಂಕ್ಗಳು, ಇಂಟರ್ನ್ಯಾಷನಲ್ ಬ್ಯಾಂಕ್ಗಳು ಏನಿದೆ, ಆ ಬ್ಯಾಂಕ್ಗಳಲ್ಲಿ ಬಡ್ಡಿ ದರ ಕೂಡ ಕಮ್ಮಿ ಆಗಿರತಕ್ಕಂಥದ್ದು. ಮತ್ತೆ ಇವತ್ತು ಏನಾಗಿದೆ, ಈ ಒಂದು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಲಾಭ ಸಿಗುತ್ತೆ, ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿ ಎಲ್ಲಾ ದೇಶಗಳು ಮತ್ತೆ ಎಲ್ಲಾ ರಾಜ್ಯಗಳು ಕೂಡ ಇವತ್ತು ನಮ್ಮ ದೇಶದಲ್ಲಿ ಕೂಡ ಬಹಳ ನಂಬಿಕೆ, ಒಂದು ಕಾನ್ಫಿಡೆನ್ಸ್ ಇರತಕ್ಕಂಥದನ್ನ ನಾವು ಗಮನಿಸ್ತಾ ಇದೀವಿ. ಆ ಕಾನ್ಫಿಡೆನ್ಸ್ ಇಂದನೇ ಹೆಚ್ಚಿನ ಬಂಡವಾಳ ಹೂಡಿಕೆ ನಡೀತಾ ಇರತಕ್ಕಂಥದ್ದು. ನೀವು ಬೇರೆ ಆಟೋಮೊಬೈಲ್ಸ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಬ್ಯಾಂಕ್ ಅಲ್ಲಿ ಠೇವಣಿ ಇಡತಕ್ಕಂಥದ್ದು ಇರ್ಬೋದು, ಷೇರು ಮಾರುಕಟ್ಟೆ ಇರ್ಬೋದು, ಎಲ್ಲವನ್ನ ಹೋಲಿಕೆ ಮಾಡಿದ್ರೆ ಗೋಲ್ಡ್ ಇಸ್ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್, ಸೇಫ್ ಅಂತೇಳಿ ಎಲ್ಲರೂ ಭಾವಿಸಿರೋದ್ರಿಂದ, ಕಾನ್ಫಿಡೆನ್ಸ್ ಇರೋದ್ರಿಂದ ಇದ್ರ ಮೇಲೆ ಹೆಚ್ಚಿನ ಬಂಡವಾಳ ಆಗ್ತಾ ಇದೆ. ಅದರಿಂದ ರೇಟು ಕೂಡ ಜಾಸ್ತಿ ಆಗ್ತಾ ಇರತಕ್ಕಂಥದ್ದು, ಡಿಮ್ಯಾಂಡ್ ಕೂಡ ಜಾಸ್ತಿ ಆಗಿರತಕ್ಕಂಥದ್ದು.